ಮರೆವು, ನೆನಪಿನ ಶಕ್ತಿ ಕಡಿಮೆಯಾಗುವುದು ಇದು ಎಲ್ಲ ವಯಸ್ಸಿನಲ್ಲಿಯೂ ಕಂಡುಬರುತ್ತದೆ. ಹಾಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿರುತ್ತೇವೆ. ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುವ ಲಿಮಿಟ್ಲೆಸ್ ಮಾತ್ರೆಗಳ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ಆದರೆ ಆ ಲಿಮಿಟ್ಲೆಸ್ ಮಾತ್ರೆಗಳ ಸಾಧಕ ಬಾಧಕಗಳ ಬಗ್ಗೆ ಇನ್ನೂ ಆಳವಾದ ವೈಜ್ಞಾನಿಕ ಅಧ್ಯಯನಗಳ ಕೊರತೆ ಇದೆ. ಹಾಗಿದ್ದರೂ ನಿಮ್ಮ ಹಾಗೂ ನಿಮ್ಮ ಮಗುವಿನ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೂರಕವಾದ ನೈಸರ್ಗಿಕವಾಗಿ ದೊರೆಯುವ ಅದೆಷ್ಟು ಆಹಾರಗಳು ನಮ್ಮಲ್ಲಿವೆ ಗೊತ್ತಾ? ಬನ್ನಿ, ಈ ವಿಡಿಯೋದಲ್ಲಿ ನೈಸರ್ಗಿಕವಾಗಿ ದೊರೆಯುವ ಲಿಮಿಟ್ಲೆಸ್ ಮಾತ್ರೆಯನ್ನು ಮೀರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಯೋಣ. ಹಸಿರು ತರಕಾರಿಗಳು ಜೀವಸತ್ವ, ಕಬ್ಬಿಣ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ದೇಹದಲ್ಲಿನ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುತ್ತದೆ. ಪಾಲಕ್, ಕೋಸು, ಹಸಿರು ಎಲೆಗಳ ತರಕಾರಿಗಳು ಹಾಗೂ ಕೆಂಪು ತರಕಾರಿಗಳು ಮೆದುಳಿಗೆ ತುಂಬ ಒಳ್ಳೆಯದು. ಇದನ್ನು ಸೇವಿಸೋದ್ರಿಂದ ಮೆದುಳು ಚುರುಕುಗೊಳ್ಳುತ್ತದೆ. ಹಸಿರು ತರಕಾರಿಗಳಾದ ಬ್ರೊಕೋಲಿ ಮತ್ತು ಪಾಲಕ್ನಲ್ಲಿರುವ ಕಬ್ಬಿಣ, ವಿಟಮಿನ್ ಇ, ವಿಟಮಿನ್ ಕೆ ಹಾಗೂ ವಿಟಮಿನ್ B9 ಮುಂತಾದವುಗಳು ಮೆದುಳಿನ ಕೋಶಗಳ ಬೆಳವಣಿಗೆಗೆ ನಿರ್ಣಾಯಕವಾಗಿವೆ ಮತ್ತು ಇದು ನೆನಪಿನ ಶಕ್ತಿ ಸಂಬಂಧಿತ ಸಮಸ್ಯೆಗಳನ್ನು ತಡೆಯುತ್ತದೆ. ಹಣ್ಣು ಹಂಪಲುಗಳು, ಬೆರ್ರಿ ಹಣ್ಣುಗಳು, ಗೋಜಿ ಹಣ್ಣುಗಳು, ಸ್ಟ್ರಾಬೆರಿಗಳು ಮತ್ತು ಮಲ್ಬೆರಿಗಳು ಸೇರಿದಂತೆ ಬೆರ್ರಿ ಹಣ್ಣುಗಳು ಮೆದುಳನ್ನು ಚುರುಕುಗೊಳಿಸುವಂತಹ ಆಹಾರಗಳು. ಜೊತೆಗೆ ವಿಟಮಿನ್ ಸಿ ಇರುವಂಥ ಆಹಾರಗಳು ಪೇರಳೆಹಣ್ಣು, ಮೂಸಂಬಿ, ಕಿತ್ತಳೆ, ನೆಲ್ಲಿಕಾಯಿ ಮುಂತಾದವುಗಳನ್ನು ತಿನ್ನೋದು ಅಥವಾ ಜ್ಯೂಸ್ ಮಾಡಿ ಕುಡಿಯೋದು ಒಳ್ಳೆಯದು. ಕೆಲವು ಅಧ್ಯಯನಗಳ ಪ್ರಕಾರ ನಿಯಮಿತವಾಗಿ ಬ್ಲೂಬೆರ್ರಿ ಹಣ್ಣುಗಳನ್ನು ತಿನ್ನೋದ್ರಿಂದ ಅಲ್ಪಾವಧಿಯ ಮೆಮೊರಿ ನಷ್ಟವನ್ನು ತಡೆಯಬಹುದು. ಡಾರ್ಕ್ ಬೆರ್ರಿಗಳಲ್ಲಿ ಸಮೃದ್ಧವಾಗಿರುವ ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ನೆನಪಿನ ಶಕ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಅತ್ಯವಶ್ಯಕ. ಹಾಲು, ಮೊಸರು ಮತ್ತು ಬೆಣ್ಣೆ. ಹಾಲು, ಮೊಸರು ಮತ್ತು ಬೆಣ್ಣೆಯಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಡಿ ಅಧಿಕವಾಗಿದ್ದು ಮೆದುಳಿನಲ್ಲಿ ಪ್ರಮುಖ ಕಾರ್ಯನಿರ್ವಹಿಸುವ ಮೆದುಳಿನ ಅಂಗಾಂಶ ಹಾಗೂ ಕಿಣ್ವಗಳ ಬೆಳವಣಿಗೆಗೆ ಅತ್ಯಗತ್ಯವಾಗಿದೆ. ಈ ಆಹಾರಗಳಲ್ಲಿ ಗಟ್ಟಿಯಾದ ಹಾಗೂ ಆರೋಗ್ಯಕರವಾದ ಹಲ್ಲು ಮತ್ತು ಮೂಳೆಗಳ ಬೆಳವಣಿಗೆಗೆ ಅತ್ಯಗತ್ಯವಾಗಿರುತ್ತದೆ. ಧಾನ್ಯಗಳು. ಬಾರ್ಲಿ ಮತ್ತು ಕ್ವಿನೋವಾದಂಥ ಧಾನ್ಯಗಳು ಬಿ ಜೀವಸತ್ವದಲ್ಲಿ ಸಮೃದ್ಧವಾಗಿದೆ. ಡ್ರೈ ಫ್ರೂಟ್ಸ್ ಅಥವಾ ಒಣಹಣ್ಣುಗಳು, ಬಾದಾಮಿ, ವಾಲ್ನಟ್, ಒಣ ದ್ರಾಕ್ಷಿಗಳು ಕ್ಯಾಲ್ಶಿಯಂ, ವಿಟಮಿನ್ಗಳಿಂದ ಸಮೃದ್ಧವಾಗಿದೆ. ಈ ಆಹಾರಗಳನ್ನು ಪ್ರತಿದಿನ ಸೇವಿಸೋದ್ರಿಂದ ನೆನಪಿನ ಶಕ್ತಿ ವೃದ್ಧಿಸುತ್ತದೆ. ಕುಂಬಳಕಾಯಿ ಬೀಜಗಳು ಹಾಗೂ ವಿವಿಧ ಬೀಜಗಳನ್ನು ತಿನ್ನುವುದರಿಂದ ಮೆದುಳು ಚುರುಕುಗೊಳ್ಳುತ್ತದೆ. ಅವಕಾಡೊ ಹಣ್ಣುಗಳು ನಿರಂತರ ಮಾನಸಿಕ ಆರೋಗ್ಯವನ್ನು ಬೆಂಬಲಿಸುವಂತಹ ಪ್ರಯೋಜನಕಾರಿ ಮೋನೋಸ್ಯಾಚುರೇಟೆಡ್ ಕೊಬ್ಬಿನ ಅಂಶಗಳಿಂದ ಸಮೃದ್ಧವಾಗಿದೆ. ಜೊತೆಯಲ್ಲಿ ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಮನ್ನು ಕೂಡ ಹೊಂದಿದೆ. ಡಾರ್ಕ್ ಚಾಕ್ಲೇಟ್ಗಳು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಇದು ಕಲಿಕೆಗೆ ಮತ್ತು ಸ್ಮರಣಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಬುದ್ಧಿಮಾಂದ್ಯತೆಯ ಅಪಾಯವನ್ನು ಕೂಡ ಡಾರ್ಕ್ ಚಾಕ್ಲೇಟ್ ಕಡಿಮೆ ಮಾಡಬಲ್ಲದು.
ಮೊಟ್ಟೆಗಳು. ಮೊಟ್ಟೆಯಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ. ಇದು ಪೋಲೆಟ್, ಕೋಲಿನ್ ಮತ್ತು ವಿಟಮಿನ್ಗಳನ್ನು ಹೊಂದಿದೆ. ಕೋಲಿನ್ ಮೆದುಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಇದರ ಹೆಚ್ಚಿನ ಸೇವನೆಯು ಮೆಮೊರಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಎಣ್ಣೆ ಅಂಶ ಹೊಂದಿರುವ ಮೀನುಗಳು. ದೈನಂದಿನ ಆಹಾರದಲ್ಲಿ ಮೀನುಗಳಾದ ಸಾಲ್ಮನ್, ಟ್ಯೂನಾ ಮತ್ತು ಕಾಟ್ಫಿಶ್ಗಳು ಇವುಗಳು ಒಮೆಗಾ 3 ಕೊಬ್ಬಿನಾಂಶಗಳ ಉತ್ತಮ ಮೂಲಗಳಾಗಿದ್ದು, ಒಮೆಗಾ 3 ಸ್ಮರಣೆಯನ್ನು ತೀಕ್ಷ್ಣಗೊಳಿಸುವ ಮತ್ತು ಮನಸ್ಥಿತಿಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒಮೆಗಾ 3 ಕೊಬ್ಬಿನಾಂಶಗಳು ಮೆದುಳಿಗೆ ಪ್ರಮುಖ ಪೋಷಕಾಂಶಗಳಾಗಿವೆ.